ಯಾಕಿದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡೂವರೆ ವರ್ಷ ಆಯಿತು ಅಂತ ತಾವೇ ಹೇಳಿದ್ರಿ. 2 ವರ್ಷದಿಂದ ನಾವು ಪ್ರಣಾಳಿಕೆಯಲ್ಲಿ ಏನೇನು ಅವರಿಗೆ ಭರವಸೆ ಕೊಟ್ಟಿದ್ವಿ ಅದ್ರ ಬಗ್ಗೆ ನೀವು ಮಾಧ್ಯಮದವ್ರು ಚರ್ಚೆ ಮಾಡಿದರೆ ಕರ್ನಾಟಕಕ್ಕೂ ಅನುಕೂಲ ಆಗಿರೋದು. ನಾವು ಕೊಟ್ಟಿರ್ತಕ್ಕಂಥ ಭರವಸೆ ತಪ್ಪಿದ್ರೆ ಜನ ಅದಕ್ಕೆ ಉತ್ತರ ಕೊಟ್ಟಿರೋರು. ಅದು ಎಲ್ಲೂ ಚರ್ಚೆ ಆಗಿದ್ದೇ ನಾನು ನೋಡಲಿಲ್ಲ. ಕಣ್ಣಿಗೆ ಕಾಣಿಸಲ್ಲ ಸರ್. ಅಲ್ಲಲ್ಲ, ಚರ್ಚೆ ಆಗಿಲ್ಲ. ನಾನು ಬೇಕಾದ್ರೆ ಹೇಳ್ತೀನಿ ಏನೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀವಿ ಅಂತ. ಅದಕ್ಕೆ ನಾನು ಪುನಃ ಅದಕ್ಕೆ ಆಹಾರ ಕೊಡೋದಿಲ್ಲ ಮಾಧ್ಯಮಕ್ಕೆ, ಅದನ್ನು ಹೇಳಿ. ಆ ಚರ್ಚೆ ಆಗಿದ್ದರೆ ನಾನು ಒಪ್ಕೊಳ್ತಾ ಇದ್ದೆ, ಹೌದಪ್ಪ ಇವೆಲ್ಲ ಆಗಿಲ್ಲ ಅಂಥೇಳಿ. ನಾನು ಹೇಳಿಲ್ಲ ಅಂತಲ್ಲ, ನಾನು ಒಂದು ಶಾಸಕಾಂಗ ಸಭೆಯಲ್ಲಿ ನಾನು ಹೇಳಿದ್ದೀನಿ, ಇವೆಲ್ಲ ನಾವು ಭರವಸೆ ಕೊಟ್ಟಿದ್ವಿ, ಇದ್ರ ಬಗ್ಗೆ ಏನು ತೀರ್ಮಾನ, ಕಾರ್ಯಕರ್ತರಿಗೆ ಇದೆಲ್ಲ ಭರವಸೆ ಕೊಟ್ಟಿದ್ವಿ, ಕಾರ್ಯಕರ್ತರಿಗೆ ಏನೇನು ಮಾಡಿದ್ದೀರಿ ಅದನ್ನು ನಾನು ಬಹಿರಂಗವಾಗಿ ಹೇಳಿದೆ. ಕಾರ್ಯಕರ್ತರ ವಿಚಾರದಲ್ಲಿ ಕಾರ್ಯಕರ್ತರು ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ RSSನ ಎದುರಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಪಕ್ಷದ ಕಾರ್ಯಕರ್ತರು, ನಮ್ಮ ನಾಯಕರು ಅನೇಕ ಜನ, ಎಲ್ಲರೂ ಅಂತ ಹೇಳಲ್ಲ, ಅನೇಕ ಜನ ದ್ವಂದ್ವ ನೀತಿಯಲ್ಲಿರ್ತಾರೆ. ನಾವು ಏನಪ್ಪ ಇದು ಹೇಳ್ಬೋದಾ ಹೇಳ್ಬಾರ್ದಾ ಅಂತ. ಆದರೆ ಕಾರ್ಯಕರ್ತರು ಮಾತ್ರ ನೆಟ್ಟಿಗೆ ನೇರವಾಗಿ ಇದು ಕಾಂಗ್ರೆಸ್ ಪಕ್ಷ, ಇದರ ಸಿದ್ಧಾಂತ ತತ್ವ, ಇದು ಕಾರ್ಯಕ್ರಮ ಅಂತ ನೇರವಾಗಿ ಹೇಳ್ತಾರೆ. ಅಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಗೌರವ ತಕ್ಕಂಥ ಕೆಲಸ ನಾವು ಮಾಡಬೇಕೇ ವಿನಃ ಇದೆಲ್ಲ ಅಪ್ರಸ್ತುತ. ಓಕೆ.